ಹಾ, ನೀವ್ಯಾಕೆ ಅಣ್ಣನ್ ಹುಡ್ಕೊಂಡ್ ಬಂದಿರೋದು? ಏನಿಲ್ಲ, ಒಂದು ಜಮೀನು ವಿಷಯದ ಬಗ್ಗೆ ಮಾತಾಡ್ಬೇಕಾಗಿತ್ತು, ಅದಕ್ಕೆ. ನೀವೇನು ಯೋಚನೆ ಮಾಡ್ಬಿಡಿ, ಶಂಕರಣ್ಣ ಹುಡ್ಕೊಂಡ್ ಬಂದಿದ್ದೀರಲ್ಲ, ನಿಮ್ದೇನೇ ಕೆಲ್ಸ ಇದ್ರು ಚಿಟ್ಕೆ ಹೊಡೆದ್ರಲ್ಲ ಆಯ್ತು ಅನ್ಕೊಳ್ಳಿ. ಶಂಕರಣ್ಣ ಅಂದ್ರೆ ಅಷ್ಟೊಂದು ಪವರ್ಫುಲ್ಲಾ? ಏನ್ ಸರ್ ಈಗ ಕೇಳ್ತೀರಾ? ಅವರು ಈ ಊರಿಗೆ ದೊಡ್ಡ ವ್ಯಕ್ತಿ. ಅಷ್ಟೇ ಅಲ್ಲ, ಈಗ ಅವರು ಬೆಂಗಳೂರಿಗೂ ದೊಡ್ಡ ವ್ಯಕ್ತಿ. ನಿಮ್ಗೆ ಬೆಂಗಳೂರಿನಲ್ಲಿ ಲಕ್ಷ್ಮಿ ಕನ್ಸ್ಟ್ರಕ್ಷನ್ ಕಂಪನಿ ಓನರು ರಾಘವ ಅಂತ ಇದ್ದಾರೆ, ಗೊತ್ತಾ? ಗೊತ್ತಿಲ್ಲಪ್ಪ. ಆ ಕಂಪನಿ ಓನರು ರಾಘವ್ ಅವ್ರಿಗೆನೆ ನಮ್ಮ ಶಂಕರಣ್ಣ ತಂಗಿ ಮೀರಾಕನ್ನ ಕೊಟ್ಟು ಮದುವೆ ಮಾಡಿರೋದು. ಅವರು ತುಂಬಾ ದೊಡ್ಡ ವ್ಯಕ್ತಿ ಅಂತೆ, ಬೆಂಗಳೂರಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ತಾರಂತೆ. ಅವ್ರ ಮನೆ ಅರಮನೆ ತರ ಇದೆಯಂತೆ. ಅವರು ನಮ್ಮೂರ್ನರೇ, ಬೆಂಗಳೂರಲ್ಲಿ ಸೆಟ್ಲ್ ಆಗೋರು ಅಷ್ಟೇ. ಯಾವಾಗ್ಲೂ ದೊಡ್ಡ ವ್ಯಕ್ತಿಗಳು ದೊಡ್ಡವ್ರ ಸಂಬಂಧ ತಾನೇ ಮಾಡೋದು, ಅದಕ್ಕೆ ಹಾಗೆ ಅದು. ಶಂಕರಣ್ಣ ಇತ್ತೀಚೆಗೆ ಬೆಂಗಳೂರಿಗೆ ಹೋಗಿ ಬರ್ತಾ ಇರ್ತಾರೆ. ಮನೇಲಿ ಇದ್ದಾರ ಇಲ್ವೋ ಅಂತ ನೋಡೋಣ, ಇಲ್ಲ ಅಂದ್ರೆ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿ ವಿಷಯ ಹೀಗೆ ಅಂದ್ರೆ ಎಲ್ಲಿದ್ರು ಬಂದ್ಬಿಡ್ತಾರೆ. ಇನ್ನೂ ಅವ್ರ ಮನೆ ಎಷ್ಟು ದೂರ ಇದೆ? ಇಲ್ಲೇ ಮುಂದೆ ಬನ್ನಿ. ಇದೇ ಶಂಕರಣ್ಣನ ಮನೆ, ಬನ್ನಿ. ಶಂಕರಣ್ಣ, ಶಂಕರಣ್ಣ. ಓಹೋ, ಏನಪ್ಪ ರಂಗ, ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಲ್ಲ. ಯಾರು ಇವ್ರು? ಅಮ್ಮ, ಇವರು ಶಂಕರಣ್ಣ ನೋಡಕ್ ಬಂದಿದ್ದಾರೆ. ಶಂಕರಣ್ಣ ಮನೇಲಿ ಇಲ್ವಾ? ಇಲ್ಲಪ್ಪ, ತಂಗಿ ಮದ್ವೆ ಮಾಡಿದ್ಮೇಲೆ ಬೆಂಗಳೂರು ಜೊತೆಗೆ ಹೋದವನು ಇನ್ನೂ ಬಂದಿಲ್ಲ. ಬೆಂಗಳೂರಿಗೆ ಹೋಗವ್ರಾ? ಅವ್ರ ಫೋನ್ ನಂಬರ್ ಇದ್ರು ಕೊಡಿ, ಮಾತಾಡ್ಕೊಳ್ತಾರೆ. ಫೋನ್ ನಂಬರಾ? ಕೊಡ್ತೀನಿ, ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಅಯ್ಯೋ ಅಮ್ಮ, ಅದೆಲ್ಲ ಏನು ಬೇಡ, ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ? ತೊಂದ್ರೆ ಏನಿಲ್ಲಮ್ಮ, ಕೂತ್ಕೊಳ್ಳಿ, ಬನ್ನಿ ಬನ್ನಿ. ಕೂತ್ಕೊಂಡಿರಿ, ಒಂದ್ ನಿಮಿಷ ಕಾಫಿ ತರ್ತೀನಿ. ಶಂಕರ್, ಏನ್ ಹೇಳ್ತಿದ್ಯಾ? ನಾನು ಮಕ್ಕಳನ್ನೆಲ್ಲ ಮಾರಾಟ ಮಾಡ್ತಿದ್ದೀನ? ಯಾರು ಹೇಳಿದ್ ನಿಂಗೆ? ಹೇಗೋ ತಿಳಿತು ಬಿಡಿ. ನಿಮ್ಮಿಂದ ನನಗೊಂದು ಮುಖ್ಯವಾದ ಕೆಲಸ ಆಗ್ಬೇಕಿತ್ತು. ಶಂಕರ್, ನಾನ್ ಮಕ್ಕಳನ್ನ ಮಾರಾಟ ಮಾಡ್ತಿದ್ದೀನಿ ಅಂತ ಯಾರು ಹೇಳಿದ್ದು? ಮೊದ್ಲು ಅದನ್ನ ಹೇಳು. ಆ ವಿಷಯ ಬಿಡಿ, ನಿಮ್ಮಿಂದ ಮುಖ್ಯವಾದ ಕೆಲಸ ಆಗ್ಬೇಕಿತ್ತು ಅಂತ ಹೇಳ್ದೆ ತಾನೆ, ಅದ್ರ ಬಗ್ಗೆ ಮಾತಾಡಿ. ನನ್ ಕೈಲಾದ್ರೆ ಖಂಡಿತ ಮಾಡ್ಕೊಡ್ತೀನಿ. ಅದೇನು ಅಂತ ಹೇಳು ಶಂಕರ್. ಖಂಡಿತ ನಿಮ್ ಕೈಲಾಗತ್ತೆ, ಅದು ನಿಮ್ಮೊಬ್ರಿಂದಾನೇ ಮಾಡಕ್ಕಾಗೋದು. ಅದಿತಿ ಅಪ್ಪ ಅಮ್ಮ ಯಾರು? ಶಂಕರ್, ನೀನ್ ಯಾವ ಅದಿತಿ ಬಗ್ಗೆ ಕೇಳ್ತಿದ್ಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ಯಾವ ಅದಿತಿ ಬಗ್ಗೆ ಕೇಳ್ತಿದ್ದೀನಿ ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಸುಮ್ಮನೆ ನಾಟಕ ಮಾಡ್ದೆ ಅದಿತಿ ನಿಜವಾದ ತಂದೆ ತಾಯಿ ಯಾರು ಅಂತ ಹೇಳಿ. ಶಂಕರ್, ಅವಳು ನಿಜವಾಗ್ಲೂ ಲಕ್ಷ್ಮಿ ಮಗಳು. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಇದ್ದಾಗೆ, ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ಯಾವತ್ತಿದ್ರೂ ಹೊರಗಡೆ ಬರ್ಲೇಬೇಕು. ಹೇಳ್ಬಿಡಿ ಹೇಳ್ಬಿಡಿ. ಇಲ್ಲ, ನನಗೆಲ್ಲ ಗೊತ್ತಿದೆ. ಸುಮ್ನೆ ಸುಳ್ಳು ಹೇಳಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಸತ್ಯ ಏನು ಅನ್ನೋದನ್ನ ಬಾಯ್ಬಿಡಿ. ನಾನು ತುಂಬಾ ಕೆಟ್ಟವನು, ಅದು ನಿಮ್ಗೂ ಗೊತ್ತಿದೆ. ಒಳ್ಳೆಯವನಾಗಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಮತ್ತೆ ನನ್ನನ್ನು ಕೆಟ್ಟವನನ್ನಾಗಿ ಮಾಡಬೇಡಿ.